ಕಷ್ಟ ಕಾರ್ಪಣ್ಯಗಳ ನಡುವೆ ಅದ್ಭುತ ಅವಕಾಶ ಕೂಡ ಅಡಗಿರುತ್ತದೆ. ಅದನ್ನು ಹುಡುಕಿ ಬಳಸಿಕೊಳ್ಳುವ ಜಾಣ್ಮೆ ಇದ್ದವನಿಗೆ ಗೆಲುವು ನಿಶ್ಚಿತ. ಆಲ್ಬರ್ಟ್ ಐನ್ಸ್ಟೀನ್. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಭೌತಶಾಸ್ತ್ರದ ಶಿಕ್ಷಕ ಸುನಿಲ್ ಕುಮಾರ್ ಎಂಬಿ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನೇನು ನೋಡಿದ್ವಿ ಅಂತಂದರೆ ಬಿಹೇವಿಯರ್ ಆಫ್ ದ ಕಂಡಕ್ಟರ್ ಇನ್ ಎ ಎಲೆಕ್ಟ್ರಿಕ್ ಫೀಲ್ಡ್, ಬಿಹೇವಿಯರ್ ಆಫ್ ದ ಕಂಡಕ್ಟರ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್, ಮತ್ತು ಪೋಲಾರ್ ಮಾಲಿಕ್ಯೂಲ್ ಅಂದ್ರೇನು, ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂದ್ರೇನು, ಆ ಪೋಲಾರ್ ಮಾಲಿಕ್ಯೂಲ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಯಾವ ಥರ ಬಿಹೇವ್ ಆಗುತ್ತೆ, ಅದು ಡೈಪೋಲ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಅದೇ ಥರ ನಾನ್ ಪೋಲಾರ್ ಮಾಲಿಕ್ಯೂಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇದ್ದರೆ ಯಾವ ಥರ ಬಿಹೇವ್ ಆಗುತ್ತೆ, ಅದ್ರ ಡೈಪೋಲ್ ಮಾಲಿಕ್ಯೂಲ್ ಯಾವ ಥರ ಫಾರ್ಮೇಷನ್ ಆಗುತ್ತೆ. ಅದಾದ ನಂತರ ನಾವು ಡೈಎಲೆಕ್ಟ್ರಿಕ್ ಅಂದ್ರೇನು, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದ್ರೇನು, ಸೊ ಇಷ್ಟನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ನಾವು ಏನು ಡಿಸ್ಕಷನ್ ಮಾಡ್ತಿದ್ವಿ ಅಂತಂದರೆ ಎಲೆಕ್ಟ್ರಿಕಲ್ ಕೆಪಾಸಿಟೆನ್ಸ್, ಪ್ರಿನ್ಸಿಪಲ್ ಆಫ್ ಕೆಪಾಸಿಟೆನ್ಸ್, ಕೆಪಾಸಿಟೆನ್ಸ್, ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಅಂಡ್ ಸೀರೀಸ್ ಅಂಡ್ ಪ್ಯಾರಲ್ ಕಾಂಬಿನೇಷನ್, ವಾಟ್ ಇಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಅಂಡ್ ಎನರ್ಜಿ ಡೆನ್ಸಿಟಿ. ಓಕೆ, ಇಷ್ಟನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಎಲೆಕ್ಟ್ರಿಕಲ್ ಕೆಪಾಸಿಟೆನ್ಸ್ ಅಂದರೆ ಏನು? ಸೊ ಎಲೆಕ್ಟ್ರಿಕಲ್ ಕೆಪಾಸಿಟೆನ್ಸ್ ಅಂತಂದರೆ ಇಟ್ ಇಸ್ ದ ಒನ್ ಆಫ್ ದ ಪ್ರಾಪರ್ಟಿ ಆಫ್ ದ ಸ್ಟೋರೇಜ್ ಆಫ್ ಚಾರ್ಜ್ ಪಾರ್ಟಿಕಲ್. ಓಕೆ, ಒಂದು ಯಾವುದೇ ಒಂದು ಮೆಟೀರಿಯಲ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಒಂದು ವೆಸಲ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಆ ವೆಸಲಲ್ಲಿ ನಾವೇನು ಮಾಡ್ತೀವಿ, ಸಮ್ ವಾಟರ್ನ ಫಿಲ್ ಮಾಡ್ತಾ ಹೋಗ್ತೀವಿ ಅಂದ್ಕೊಳ್ಳಿ. ಸೊ ವಾಟರ್ ಫಿಲ್ ಮಾಡ್ತಿದೆ ಅಂತಂದರೆ ಅದ್ರ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಕೆಪಾಸಿಟೆನ್ಸ್ ಆಫ್ ದಟ್ ವೆಸಲ್ ಬೈ ಯೂಸಿಂಗ್ ಸಮ್ ವಾಟರ್ ಫಿಲ್ ಮಾಡ್ತೀವಿ ಅಂತಂದರೆ ಇನ್ನು ಲೀಟರಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀರ. ಸೊ ಆ ವೆಸಲ್ಲಿ ಎಷ್ಟು ಲೀಟ್ರು ವಾಟರ್ ಹಿಡಿಯುತ್ತೆ, ಮತ್ತು ಅದ್ರದ್ದು ಏನು ಎಷ್ಟು ತೂಕದ್ದು ವೆಯ್ಟ್ನ ತಡ್ಕೊಳತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಕಲ್ ಮೇಲೆ ಏನೋ ಒಂದು ಚೀಲ ಹಾಕಬೇಕು ಅಂತಂದರೆ ವಾಟ್ ಇಸ್ ದ ಕೆಪಾಸಿಟಿ ಆಫ್ ದಟ್ ವೆಹಿಕಲ್ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ, ಕೆಪಾಸಿಟೆನ್ಸ್ನ ಅಂತ ಏನು ಸ್ಟೋರೇಜ್, ಅದರದ್ದು ಕೆಪಾಸಿಟಿ ಏನಿದೆ ಅದನ್ನು ನಾವು ಹೇಳೋದನ್ನೇ ಕೆಪಾಸಿಟೆನ್ಸ್ ಅಂತ ನಾವು ತೊಗೊತೀವಿ. ಸೊ ಇಲ್ಲಿ ಒಂದು ಡಿವೈಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆ ಡಿವೈಸಲ್ಲಿ ಸ್ಟೋರೇಜ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಕಾಲ್ಡ್ ಆಸ್ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್. ನಾವು ಒಂದು ವೆಸಲಲ್ಲಿ ಸ್ಟೋರೇಜ್ ಆಫ್ ದ ಸಮ್ ಮೆಟೀರಿಯಲ್ನ ನಾವು ಹೇಳ್ತೀವಿ, ಅದ್ರದ್ದು ಕೆಪಾಸಿಟಿ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ಕಂಡಕ್ಟರಲ್ಲಿ ದ ಸ್ಟೋರೇಜ್ ಆಫ್ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಕಾಲ್ಡ್ ಆಸ್ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್. ದ ಸ್ಟೋರೇಜ್ ಆಫ್ ಚಾರ್ಜ್ ಪಾರ್ಟಿಕಲ್ ಯಾವ ಥರ ಸ್ಟೋರೇಜ್ ಆಗುತ್ತೆ ಅಂತಂದರೆ, ಒಂದು ಇದಕ್ಕೆ ನಾವೇನು ಮಾಡ್ತೀವಿ, ಒಂದು ಕಂಡಕ್ಟರ್ನ ತೊಗೊತೀರಾ, ಆ ಕಂಡಕ್ಟರ್ಗೆ ಸಮ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತೀವಿ. ದಟ್ ಪೊಟೆನ್ಷಿಯಲ್ ಏನು ಮಾಡ್ತಿದೆ, ಇಟ್ ಈಸ್ ಟ್ರಾನ್ಸ್ಫರ್ ದ ಚಾರ್ಜ್ ಪಾರ್ಟಿಕಲ್. ಓಕೆ, ಇಲ್ಲಿಂದ ನಮಗೇನಾಗುತ್ತೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗುತ್ತೆ. ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಎಷ್ಟು ನಾವು ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ ಅಷ್ಟು ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಏನಂತ ಹೇಳ್ಬೋದು, ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪೊಟೆನ್ಷಿಯಲ್. ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪೊಟೆನ್ಷಿಯಲ್. ಸೊ ಅಲ್ಲಿಗೆ Q is equal to CV. Q is equal to CV. That C is called as capacitance of the capacitor. So capacitance of the capacitor is defined as the ratio of charge particle. ಹಿಂದೆ ಅದನ್ನ ಏನಂತ ಹೇಳ್ಬೋದು ಅಂತಂದರೆ the ratio of charge of the conductor ಅಥವಾ charge of the material by applied potential. So if V is equal to 1 volt then capacitance ಏನಾಗಿರುತ್ತೆ, Q ಗೆ ಈಕ್ವಲ್ ಆಗಿರುತ್ತೆ. So capacitance of a conductor is defined as the charge required to raise the potential through 1 unit. ಸೊ ಕೆಪಾಸಿಟೆನ್ಸ್ ಆಫ್ ದ ಕಂಡಕ್ಟರ್ ಏನು ಮಾಡ್ತೀವಿ, 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ನ ಸ್ಟೋರೇಜ್ ಮಾಡೋದಕ್ಕೆ ಎಷ್ಟು ನಾವು ರೈಸ್ ಮಾಡ್ತೀವಿ ಪೊಟೆನ್ಷಿಯಲ್ನ, ಅದನ್ನು ನಾವೇನಂತ ಕರಿತೀವಿ, ಕೆಪಾಸಿಟೆನ್ಸ್ ಆಫ್ ದ ಕಂಡಕ್ಟರ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ದ SI ಯೂನಿಟ್ ಆಫ್ ಕೆಪಾಸಿಟೆನ್ಸ್ is farad. So symbol of capacitance it is indicated by 2 parallel lines. ಎರಡು ಪ್ಯಾರಲಲ್ ಲೈನ್ಸ್ ಆಗಿ ನಾವು ಇಂಡಿಕೇಟ್ ಮಾಡ್ತೀವಿ. ಸಮ್ ಪೀಪಲ್ಸ್ ಏನು ಮಾಡ್ತಾರೆ ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದನ್ನು ಮರೆದ್ರೆ ದಿಸ್ ಒನ್ ಈಸ್ ಸಿಂಬಲ್ ಆಫ್ ದ ಬ್ಯಾಟ್ರಿ. ಸೊ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ 1 ಮಾರ್ಕ್ಸ್ಗೆ, ಟು ಡ್ರಾ ದ ಸಿಂಬಲ್ ಆಫ್ ದ ಕೆಪಾಸಿಟರ್ ಅಂತ ಕೇಳಿದ್ರೆ ನೀವು ಈ ಥರ ಈಕ್ವಲಿ ಬರೀಬೇಕು. ಈಕ್ವಲಿ ಎರಡು ಲೈನ್ನ ನೀವು ಮೆನ್ಷನ್ ಮಾಡಿದ್ರೆ ಮಾತ್ರ ಅದು ಕರೆಕ್ಟ್ ಆನ್ಸರ್. ಇಂದು ಏನಾದರೂ ಈ ಥರ ಬರೆದ್ರೆ ಅದನ್ನು ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೆಪಾಸಿಟೆನ್ಸ್ ಸೆಟ್ ಟು ಬಿ 1 farad. ವಾಟ್ ಇಸ್ ದ ಮೀನಿಂಗ್ ಆಫ್ 1 farad ಕೆಪಾಸಿಟೆನ್ಸ್ ಅಂತಂದರೆ 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ನ ನಾವು ರೈಸ್ ಮಾಡೋದಕ್ಕೆ 1 ಪೊಟೆನ್ಷಿಯಲ್ 1 ವೋಲ್ಟ್ ಆಫ್ ಪೊಟೆನ್ಷಿಯಲ್ನ ನಾವು ಏನು ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ. ಅದನ್ನು ನಾವು ಅವಾಗ 1 farad ಅಂತ ಕರಿತೀವಿ. ಸೊ ಅಲ್ಲಿಗೆ ಕೆಪಾಸಿಟೆನ್ಸ್ is said to be 1 farad when 1 coulomb of charge rise to potential of conductor by 1 volt. ಸೊ ಇಲ್ಲಿ 1 coulomb of it is a big amount of charge particle. ಸೊ ಯಾಕೆ ಅಂತಂದರೆ ನಮಗೆ ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ ಸ್ಟೋರೇಜ್ ಆಗ್ತಿದೆ ಅಂತಂದರೆ ಇನ್ ದ ರೇಂಜ್ ಆಫ್ ಮಿಲಿ ಆರ್ ಮೈಕ್ರೋ, ನ್ಯಾನೋ ಅಥವಾ ಫ್ಯಾರೆಡಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ 1 farad is the big amount of storage of the charge particle. ಓಕೆ,
And then next, what is the capacitance of isolated spherical conductor? So ಇಲ್ಲಿ ನಾವೇನು ಮಾಡ್ತೀವಿ, ಒಂದು spherical conductor ನ ಕನ್ಸಿಡರ್ ಮಾಡ್ಕೊಂತೀವಿ of the radius r. You have to consider a spherical conductor of the radius r. The charge q, it is placed at the center of the spherical conductor. So center of the spherical conductor q ಇದೆ ಅಂತಂದ್ರೆ, by using the charge particle the potential is, it is moving outward direction. ಈ ತರ potential move ಆಗ್ತಿದೆ ಅಂದ್ರೆ, what is the potential at this position, at the surface of the spherical conductor? ಈ spherical conductor ಅಲ್ಲಿ ಎಷ್ಟು potential, that one is equal to v is equal to q divided by 4 pi epsilon naught r. ನಿಮಗೆ ಆಲ್ರೆಡಿ ಪೊಟೆನ್ಷಿಯಲ್ ಫಾರ್ಮುಲಾ ಗೊತ್ತಿದೆಯಲ್ವಾ, v is equal to q by 4 pi epsilon naught r. that r is indicate the distance from the charge particle to ನಾವು ಯಾವ ಪೊಸಿಷನ್ಗೆ ನಾವು ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡ್ತೀವಿ ಅದನ್ನ ಕನ್ಸಿಡರ್ ಮಾಡ್ಕೊಂತೀರ. ಸೊ ಇಲ್ಲಿಗೆ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ c is equal to q by v. you have to substitute the v value, that q divided by v is equal to ಏನು ತಗೊಂತೀರಾ, q by 4 pi epsilon naught r. This q and this q get cancel. Okay, capacitance of the capacitor, ಇದನ್ನ ನಾವೇನು ಮಾಡ್ತೀವಿ, ನ್ಯೂಮರೇಟರ್ ತಗೊಂಡೋದ್ರೆ 4 pi epsilon naught r. This capacitance of the spherical conductor is equal to 4 pi epsilon naught r. So ಇಲ್ಲಿ ನಾವೇನು ಫಿಲ್ ಆಗಿದೆ ಅಂತಂದ್ರೆ, in the formation of air medium. So air fill ಆದಾಗ ಇಲ್ಲಿ getting the capacitance of the spherical conductor is 4 pi epsilon naught r. So ಇಲ್ಲಿ ಏನಾದರೂ some medium ನ fill ಮಾಡಿದ್ರೆ, ಮೀಡಿಯಂನ ನಾವೇನಾದರೂ ಫಿಲ್ ಮಾಡಿದ್ರೆ, and that time capacitance of the spherical conductor is getting the equation 4 pi epsilon r into r. okay, epsilon r into r. the capacitance of the capacitor ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ರೇಡಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ದ ರೇಡಿಯಸ್ ಈಸ್ ಇನ್ಕ್ರೀಸಸ್, ಕೆಪಾಸಿಟೆನ್ಸ್ ಆಫ್ ದ ಸ್ಪೆರಿಕಲ್ ಕಂಡಕ್ಟರ್ ಇಸ್ ಆಲ್ಸೋ ಇನ್ಕ್ರೀಸಸ್. ಇಫ್ ದ ರೇಡಿಯಸ್ ಈಸ್ ಡಿಕ್ರೀಸಸ್, ಕೆಪಾಸಿಟೆನ್ಸ್ ಈಸ್ ಆಲ್ಸೋ ಡಿಕ್ರೀಸಸ್. ಸೊ ಕೆಪಾಸಿಟೆನ್ಸ್ ಆಫ್ ದ ಸ್ಪೆರಿಕಲ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ರೇಡಿಯಸ್. ರೇಡಿಯಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ವಾಟ್ ಇಸ್ ದ ಕೆಪಾಸಿಟೆನ್ಸ್ ಆಫ್ ದ ಅರ್ತ್? ಅರ್ತ್ ಅನ್ನೋದು ಯಾವ ಥರ ಇದೆ, ನಿಮಗೆ ಒಂದು ಸ್ಪಿಯರ್ ಫಾರ್ಮೇಷನ್ ಇರೋದ್ರಿಂದ ದ ಕೆಪಾಸಿಟೆನ್ಸ್ ಆಫ್ ದ ಅರ್ತ್ ಈಸ್ 711 ಮೈಕ್ರೋ ಫ್ಯಾರೆಡ್. ಓಕೆ, ಸೊ ಅಲ್ಲಿಗೆ ನಿಮಗೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಇನ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ನಿಮಗೆ ಪ್ರಾಬ್ಲಮ್ಸಲ್ಲಿ ವ್ಯಾಲ್ಯೂಸ್ ಯಾವ ಥರ ಕೊಡ್ತಾರೆ ಅಂದರೆ, ಮಿಲಿ ಫ್ಯಾರೆಡ್, ಮೈಕ್ರೋ ಫ್ಯಾರೆಡ್, ನ್ಯಾನೋ ಫ್ಯಾರೆಡ್ ಆ್ಯಂಡ್ ಫಿಕೋ ಫ್ಯಾರೆಡ್ ಅಂತ ಕೊಡ್ತಾರೆ. ಸೊ ಅವಾಗ ಮಿಲಿ ಈಸ್ ನಥಿಂಗ್ ಬಟ್ 10⁻³ ಮೈಕ್ರೋ ಈಸ್ ನಥಿಂಗ್ ಬಟ್ 10⁻⁶ ಆ್ಯಂಡ್ ನ್ಯಾನೋ ಈಸ್ ನಥಿಂಗ್ ಬಟ್ 10⁻⁹ ಫಿಕೋ ಈಸ್ ನಥಿಂಗ್ ಬಟ್ 10⁻12. ಈ ವ್ಯಾಲ್ಯೂಸ್ ನಿಮಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಕೆಪಾಸಿಟೆನ್ಸ್. ಸೊ ಇಲ್ಲಿ ಕೆಪಾಸಿಟೆನ್ಸ್ ಪ್ರಿನ್ಸಿಪಲ್ ಅಂದರೆ ಕೆಪಾಸಿಟೆನ್ಸ್ ವ್ಯಾಲ್ಯೂನ ಯಾವ ಥರ ಇನ್ಕ್ರೀಸ್ ಮಾಡಬೇಕು, ಅಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಯಾವ ಥರ ಸ್ಟೋರೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಫಸ್ಟ್ ನೀವೇನು ತೊಗೊತೀರಾ, ಯಾವ ಟು ಕನ್ಸಿಡರ್ ಒನ್ ಕಂಡಕ್ಟರ್ ಪ್ಲೇಟ್ ಎ ಪ್ಲೇಟ್ನ ಕಂಡಕ್ಟರ್ ಪ್ಲೇಟ್ನ ತೊಗೊತೀವಿ. ದಟ್ ಒನ್ ಈಸ್ ಕಂಟೈನಿಂಗ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಅದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲಿಂದ ಫಾರ್ಮೇಷನ್ ಆಗಿದೆ. ಒಂದು ಕಂಡಕ್ಟರ್ ಪ್ಲೇಟ್ ಎನ ಕನ್ಸಿಡರ್ ಮಾಡ್ಕೊತೀರಾ, ಅದು ಯಾವ ಥರ ಫಾರ್ಮೇಷನ್ ಆಗಿದೆ ಅಂತಂದರೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲಿಂದ ಫಾರ್ಮೇಷನ್ ಆಗಿದೆ. ಅದ್ರ ನಿಯರ್ ಇನ್ನೊಂದು ನ್ಯೂಟ್ರಲ್ ಬಾಡಿ ಬಿನ ನಾವು ಕನ್ಸಿಡರ್ ಮಾಡ್ಕೊತೀರಾ. ಸೊ ನ್ಯೂಟ್ರಲ್ ಬಾಡಿ ಅಂತ ಏನು ಕರಿತೀವಿ ಅಂತಂದರೆ, ಅದರಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಎಷ್ಟಿದೆ ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಗೆಟ್ ಕ್ಯಾನ್ಸಲ್, ಅದನ್ನು ನಾವೇನು ತೊಗೊತೀವಿ, ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊತೀರ. ಓಕೆ, ಸೊ ಈಗ ಏನಾಯಿತು, ದೀಸ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಎಲೆಕ್ಟ್ರಿಕ್ ಫೋರ್ಸ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡುತ್ತೆ. ಯಾವುದ್ರ ಮೇಲೆ, ನ್ಯೂಟ್ರಲ್ ಬಾಡಿ ಮೇಲೆ. ನ್ಯೂಟ್ರಲ್ ಬಾಡಿ ಮೇಲೆ ಅಪ್ಲೈ ಮಾಡಿದಾಗ ದ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನಾಯಿತು, ಇಟ್ ಈಸ್ ಪ್ಲೇಸ್ಡ್ ಟುವರ್ಡ್ಸ್ ದ ಪ್ಲೇಟ್ ಎ. ಪ್ಲೇಟ್ ಎ ಕಡೆ ಏನಾಗುತ್ತೆ, ಇದರಲ್ಲಿರೋ ನೆಗೆಟಿವ್, ಪ್ಲೇಟ್ ಬಿ ನಲ್ಲಿರೋ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಪ್ಲೇಟ್ ಎ ಕಡೆ ಫಾರ್ಮೇಷನ್ ಆಗುತ್ತೆ. ಇನ್ನು ರಿಮೈನಿಂಗ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಏನಿದೆ, ಆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಎಲ್ಲಿ ಸ್ಟೋರೇಜ್ ಆಗುತ್ತೆ ಅಂತಂದರೆ ಆಪೋಸಿಟ್ ಸೈಡ್ ಆಫ್ ದ ಪ್ಲೇಟ್ ಎ. ಓಕೆ, ಆಪೋಸಿಟ್ ಸೈಡ್ ಆಫ್ ದ ಪ್ಲೇಟ್ ಎ ಫಾರ್ಮೇಷನ್ ಆಯಿತು. ಓಕೆ, ಅದಾದಮೇಲೆ ಈ ಬಿ ಪಾರ್ಟಿಕಲ್ ನಾವೇನು ಮಾಡ್ತೀವಿ, ಗ್ರೌಂಡಿಂಗ್ ಕೊಡ್ತೀವಿ. ಅರ್ಥಿಂಗ್ ಫಾರ್ಮೇಷನ್ ಆದಾಗ ಇದರಲ್ಲಿರೋ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇಟ್ ಈಸ್ ನ್ಯೂಟ್ರಲೈಸ್ ಆಗ್ತಾ ಹೋಗುತ್ತೆ. ಎಲ್ಲಿಗೆ, ಅರ್ಥಿಂಗ್ ಆಗ್ತಾ ಹೋಗುತ್ತೆ. ಅರ್ಥಿಂಗ್ ಆದಮೇಲೆ ಇಲ್ಲಿ ಬಿ ಪ್ಲೇಟಲ್ಲಿ ನಮಗೆ ರಿಮೈನಿಂಗ್ ಉಳ್ಕೊಂಡಿರೋದು ಯಾವುದು, ಓನ್ಲಿ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ದೀಸ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ನ್ಯೂಟ್ರಲೈಸ್ ದ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇನ್ ಪ್ಲೇಟ್ ಎ. ಈ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇದರಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಅಟ್ರಾಕ್ಟ್ ಆದಾಗ ನ್ಯೂಟ್ರಲೈಸ್ ಆಗುತ್ತೆ. ನ್ಯೂಟ್ರಲೈಸ್ ಆಯಿತು ಅಂತಂದರೆ
ದ ಪೊಟೆನ್ಷಿಯಲ್ ಏನಾಯಿತು, ದ ಪೊಟೆನ್ಷಿಯಲ್ ವ್ಯಾಲ್ಯೂ ವಿ ಇಸ್ ಈಕ್ವಲ್ ಟು ಗೋಸ್ ಆನ್ ಡಿಕ್ರೀಸಸ್. ಪೊಟೆನ್ಷಿಯಲ್ ಏನಾಗುತ್ತೆ, ವಿ ವ್ಯಾಲ್ಯೂ ಏನಾಗುತ್ತೆ, ಗೋಸ್ ಆನ್ ಡಿಕ್ರೀಸಸ್ ಆಗುತ್ತೆ. ಇಫ್ ನಾವೇನಾದರೂ ಅದ್ರ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನಾವು ಅದಕ್ಕೆ ಸಮ್ ಮೋರ್ ಚಾರ್ಜ್ ಪಾರ್ಟಿಕಲ್ನ ಆ್ಯಡ್ ಅಪ್ ಮಾಡ್ತಾ ಹೋಗಬೇಕು. ದಿಸ್ ಈಸ್ ದ ಪ್ರೊಸೀಜರ್ ಫಾರ್ ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಒಂದು ಪ್ಲೇಟ್ ಏನ ಕನ್ಸಿಡರ್ ಮಾಡ್ಕೊತೀವಿ ಚಾರ್ಜ್ ಮೆಟೀರಿಯಲ್, ಇನ್ನೊಂದು ನ್ಯೂಟ್ರಲ್ ಮೆಟೀರಿಯಲ್ನ ಕನ್ಸಿಡರ್ ಮಾಡ್ಕೊತೀವಿ. ಅವೆರಡನ್ನ ನಿಯರ್ ತಗೊಂಬಂದಾಗ ಆ ಚಾರ್ಜ್ ಮೆಟೀರಿಯಲ್, ಪಾಸಿಟಿವ್ ಚಾರ್ಜ್ ಮೆಟೀರಿಯಲ್ ಏನು ಮಾಡುತ್ತೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಇಂದ ನ್ಯೂಟ್ರಲ್ ಬಾಡಿ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಇನ್ನು ರಿಮೈನಿಂಗ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಆಪೋಸಿಟ್ ಆಫ್ ದ ಚಾರ್ಜ್ ಮೆಟೀರಿಯಲ್ಗೆ ಹೋಗಿ ಸ್ಟೋರೇಜ್ ಆಗುತ್ತೆ. ಆ ನ್ಯೂಟ್ರಲ್ ಬಾಡಿನ ನಾವು ನ್ಯೂಟ್ರಲೈಸ್ ಅಂದ್ರೆ ಅರ್ಥಿಂಗ್ ಕೊಟ್ಟಾಗ ಆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಏನಾಯಿತು, ಅರ್ಥಿಂಗ್ ಆಯಿತು. ಅರ್ಥಿಂಗ್ ಆದಾಗ ನ್ಯೂಟ್ರಲ್ ಬಾಡಿ ಬಿನಲ್ಲಿ ಓನ್ಲಿ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಮಾತ್ರ ಫಾರ್ಮೇಷನ್ ಆಗುತ್ತೆ. ಆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಆಫ್ ದ ಎ ಬಾಡಿನಲ್ಲಿರೋ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ನ ನ್ಯೂಟ್ರಲೈಸ್ ಮಾಡುತ್ತೆ. ನ್ಯೂಟ್ರಲೈಸ್ ಮಾಡಿದಾಗ ಏನಾಯಿತು, ಟೋಟಲ್ ಪೊಟೆನ್ಷಿಯಲ್ ಈಸ್ ಗೋಸ್ ಆನ್ ಡಿಕ್ರೀಸಸ್ ಆಗುತ್ತೆ. ಸೊ ಹಿಂಗೆ ಡಿಕ್ರೀಸಸ್ ಆಗೋದು ಏನಕ್ಕೆ ಅಂತಂದರೆ, ಎಷ್ಟು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಬಿನಲ್ಲಿತ್ತು ಅಷ್ಟು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಎನಲ್ಲಿ ನ್ಯೂಟ್ರಲೈಸ್ ಆದಾಗ ಟೋಟಲ್ ನೆಟ್ ವೋಲ್ಟೇಜ್ ಏನಾಗುತ್ತೆ, ಡಿಕ್ರೀಸಸ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ನಾವು ಪೊಟೆನ್ಷಿಯಲ್ನ ನಾವು ಇನ್ಕ್ರೀಸ್ ಮಾಡಬೇಕು, ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡಿದ್ರೆ ಚಾರ್ಜ್ ಆಲ್ಸೋ ಇನ್ಕ್ರೀಸಸ್, ಸ್ಟೋರೇಜ್ ಆಲ್ಸೋ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಸಮ್ ಅಡಿಷನ್ ದ ಅಮೌಂಟ್ ಆಫ್ ಚಾರ್ಜಸ್. ಸೊ ಪ್ಲೇಟ್ ಎಗೆ ಸಮ್ ಅಮೌಂಟನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಅವಾಗ ಚಾರ್ಜ್ ಏನಲ್ಲಿ ಏನಾದರೂ ನಮಗೆ ಇನ್ಕ್ರೀಸ್ ಆಗ್ತಾ ಹೋದರೆ ನಮಗೇನಾಗುತ್ತೆ, ಕೆಪಾಸಿಟೆನ್ಸ್, ಸ್ಟೋರೇಜ್ ಆಫ್ ದ ಕೆಪಾಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಹೋಗ್ತಾ ಹೋಗುತ್ತೆ. ದಟ್ ಒನ್ ಇಸ್ ಕಾಲ್ಡ್ ಆಸ್ ಎ ಕೆಪಾಸಿಟರ್. ಅವಾಗ ನಮಗೇನಾಯಿತು, ಕೆಪಾಸಿಟರ್ ಫಾರ್ಮೇಷನ್ ಆಯಿತು. ನೆಕ್ಸ್ಟು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸೊ ಕೆಪಾಸಿಟರ್ ಯಾವುದರಿಂದ ಮೇಡಪ್ ಆಗಿದೆ ಅಂತಂದರೆ, ದ ಕೆಪಾಸಿಟರ್ ಇಟ್ ಈಸ್ ಮೇಡಪ್ ಆಫ್, ಕೆಪಾಸಿಟರ್ ನಮಗೆ ಡೆವಲಪ್ಮೆಂಟ್ ಆಗ್ತಾ ಇರೋದು ಬೈ ಯೂಸಿಂಗ್ ದ ಎರಡು ಕಂಡಕ್ಟರ್ ಪ್ಲೇಟ್ ಎ ಆ್ಯಂಡ್ ಎ ಅಂತ ತಗೊತೀರಾ. ಆ ಕಂಡಕ್ಟರ್ ಪ್ಲೇಟಲ್ಲಿ ನಮಗೇನು ಚಾರ್ಜ್ ಪಾರ್ಟಿಕಲ್ ಸ್ಟೋರೇಜ್ ಆಗಿದೆ ಅಂದರೆ ಒಂದು ಕಂಡಕ್ಟರ್ ಪ್ಲೇನ್ ಶೀಟ್ ಮೇಲೆ ಸ್ಟೋರೇಜ್ ಆಗಿದೆ. ಆ ಶೀಟ್ ಪಾರ್ಟಿಕಲ್ ಇಟ್ ಈಸ್ ಸಪ್ರೇಟೆಡ್ ಸಮ್ ಸ್ಮಾಲ್ ಡಿಸ್ಟೆನ್ಸ್ ಡಿ. ಎರಡು ಶೀಟ್ ಪಾರ್ಟಿಕಲ್ ಎ ಪ್ಲೇಟ್ ಆ್ಯಂಡ್ ಇನ್ನೊಂದು ಎ ಪ್ಲೇಟ್ ಅಂದರೆ ಪಾಸಿಟಿವ್ ಚಾರ್ಜು ಇನ್ನೊಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್, ಎರಡು ಪ್ಲೇಟ್ ಏನಾಗಿದೆ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಎ ಆ್ಯಂಡ್ ಏರಿಯಾ ಆಫ್ ದ ಪ್ಲೇಟ್ ಈಸ್ ಟೇಕನ್ ಆಸ್ ಎ. ಆ್ಯಂಡ್ ಇವೆರಡು ಪ್ಲೇಟ್ ಮಧ್ಯೆ ನಮಗೇನು ಫಿಲ್ ಮಾಡಿರ್ತೀರ, ಸಮ್ ಏರ್ನ ಫಿಲ್ ಮಾಡಿದ್ದೀವಿ. ಏರ್ ಆದರೂ ಫಿಲ್ ಮಾಡ್ಬೋದು ಅಥವಾ ಸಮ್ ಅದರ್ ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಫಿಲ್ ಮಾಡ್ಬೋದು. ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂದರೆ ಪೇಪರ್ ಆಗಿರ್ಬೋದು, ಮೈಕಾ ಶೀಟ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಅಥವಾ ಸಿರಮಿಕ್ ಆಗಿರ್ಬೋದು, ಅಥವಾ ಇನ್ನೂ ಅನದರ್ ಇನ್ಸುಲೇಟರ್ ಮೆಟೀರಿಯಲ್ ಅಥವಾ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ನಾವೇನು ಮಾಡ್ತೀವಿ, ಪ್ಲೇಸ್ ಮಾಡ್ತೀವಿ. ಇಲ್ಲಿ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನೇ ನಾವು ಏನಕ್ಕೆ ಪ್ಲೇಸ್ ಮಾಡಬೇಕು, ರೀಸನ್ ಏನು ಅಂತಂದರೆ, ಸೊ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ, ಡೈಎಲೆಕ್ಟ್ರಿಕ್ ಅಂತಂದ್ರೇನು, ಇಟ್ ಈಸ್ ದ ಒನ್ ಆಫ್ ದ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತಂದರೆ ಇಟ್ ಈಸ್ ನಾಟ್ ಟ್ರಾನ್ಸ್ಫರ್. ನಮಗೆ ಚಾರ್ಜ್ ಪಾರ್ಟಿಕಲ್ನ ನಾವೇನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡಲ್ಲ. ಚಾರ್ಜ್ ಪಾರ್ಟಿಕಲ್ ಟ್ರಾನ್ಸ್ಫರ್ ಮಾಡಲ್ಲ ಅಂದ ಟೈಮಲ್ಲಿ ಮಾತ್ರ ನಮಗೇನಾಗುತ್ತೆ, ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಸೊ ನಮಗೆ ವಾಟ್ ಇಸ್ ದ ಇಂಟೆನ್ಷನ್ ಆಫ್ ಕೆಪಾಸಿಟರ್ ಅಂದರೆ ಏನು, ಇಟ್ ಈಸ್ ಎ ಡಿವೈಸ್, ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಚಾರ್ಜ್ ಪಾರ್ಟಿಕಲ್, ಅಂದರೆ ಚಾರ್ಜ್ ಪಾರ್ಟಿಕಲ್ನ ಸ್ಟೋರ್ ಮಾಡ್ಕೊಳ್ಳೇಬೇಕು, ದಟ್ಸ್ ದ ಇಂಟೆನ್ಷನ್. ಸೊ ಅವಾಗ ನಾವು ಇಲ್ಲೇನಾದರೂ ಕಂಡಕ್ಟರ್ನ ಅಪ್ಲೈ ಮಾಡಿಬಿಟ್ರೆ ಅದು ಈಸಿಯಾಗಿ ಇನ್ನೊಂದು ಕಡೆಗೆ ಚಾರ್ಜ್ ಪಾರ್ಟಿಕಲ್ನ ಟ್ರಾನ್ಸ್ಫರ್ ಮಾಡುತ್ತೆ. ಚಾರ್ಜ್ ಪಾರ್ಟಿಕಲ್ ಟ್ರಾನ್ಸ್ಫರ್ ಮಾಡ್ತಿದೆ ಅಂತಂದರೆ ಅಲ್ಲಿ ನಮಗೆ ಚಾರ್ಜೇ ಸ್ಟೋರೇಜ್ ಆಗಲ್ಲ ಅಂತಂದರೆ ಇಸ್ ದ ಕೆಪಾಸಿಟರ್ ಈಸ್ ನಾಟ್ ವರ್ಕಿಂಗ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸಮ್ ಇನ್ಸುಲೇಟರ್ ಮೆಟೀರಿಯಲ್ನ ಅಪ್ಲೈ ಮಾಡ್ತೀವಿ. ಆ ಇನ್ಸುಲೇಟರ್ ಏನು ಮಾಡುತ್ತೆ, ದ ಟ್ರಾವೆಲಿಂಗ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಅಂದರೆ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಚಾರ್ಜ್ ಪಾರ್ಟಿಕಲ್ ಟ್ರಾವೆಲ್ ಮಾಡೋದನ್ನ ನಾವೇನು ಮಾಡುತ್ತೆ, ಅಪೋಸ್ ಮಾಡಿದಾಗ ಸಮ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಸ್ಟೋರ್ಡ್ ಇನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಅವಾಗ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಸಮ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಆಫ್ಟರ್ ಕೆಪಾಸಿಟಿ, ಈಗ ಫಾರ್ ಎಕ್ಸಾಂಪಲ್ ಈ ಡೈಎಲೆಕ್ಟ್ರಿಕ್ ಮೀಡಿಯಮ್ ಏನು ಅಪ್ಲೈ ಮಾಡಿರ್ತೀರ, ಆ ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಬ್ರೇಕ್ ಮಾಡಿದ್ಮೇಲೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು 10 ಎಲೆಕ್ಟ್ರಾನ್ಸ್ ಅಷ್ಟು ಬೇಕು ಇದನ್ನು ಮೂವ್ ಆಗೋದಕ್ಕೆ, ಇದ್ರ ಕೆಪಾಸಿಟಿ, ಅದನ್ನೇ ನಾವು ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಅಂತ ಕರಿತೀವಿ. ಎಷ್ಟು ಚಾರ್ಜ್ ಪಾರ್ಟಿಕಲ್ ಅಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೋ ಅದನ್ನೇ ನಾವು ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಅಂತ ಕರಿತೀವಿ. ಸೊ ಈಗ ನಾವೇನು ಮಾಡ್ತೀವಿ, ಎರಡು ಪ್ಲೇಟ್ನ ತೊಗೊಂಡಿದ್ರ, ಆ ಪ್ಲೇಟ್ ಆಫ್ ಏರಿಯಾ ಎ ಆ್ಯಂಡ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಡಿ ಆ್ಯಂಡ್ ಏರ್ ಮೀಡಿಯಮ್ ಇಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಅಂದರೆ ಎರಡು ಪ್ಲೇಟ್ ಮಧ್ಯ ಏರ್ ಮೀಡಿಯಮ್ ಇದೆ. ಆ ಏರ್ ಮೀಡಿಯಮ್ಗೆ ನಮಗೇನಾಯಿತು, ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಆಗ್ತಾ ಇದೆ ಪಾಸಿಟಿವ್ ಇಂದ ನೆಗೆಟಿವ್ ಪ್ಲೇಟ್. ಸೊ ಅವಾಗ ಬೈ ಯೂಸಿಂಗ್ ದ ರಿಲೇಷನ್
What is the relation potential and electric field? V is equal to ED. V is equal to ED. ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ನಲ್ಲ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್. dV is equal to minus E into dr ಅಂತ ತಗೊಂಡಿದ್ರಲ್ವಾ. ಸೊ dV is the potential indicate ಮಾಡುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, dr is indicate the distance. ಸೊ ಅಲ್ಲಿಗೆ ಇಂಟು dV. ಸೊ ಅವಾಗ ದಟ್ E is equal to ಸಿಗ್ಮಾ ಬೈ ಎಕ್ಸೆಲ್ ನಾಟ್ ಅಂದರೆ ಸರ್ಫೇಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸೊ ಅವಾಗ ನಮಗೆ ಏನಾಯಿತು ದಟ್ V is equal to sigma by epsilon naught into d. The sigma is called as surface charge distribution. ಅಂದ್ರೆ ಪ್ಲೇಟ್ ಯಾವ ತರ ಇದೆ, ಏರಿಯಾ ಇದೆ, ಏರಿಯಾ ಇಂದ ಚಾರ್ಜ್ ಪಾರ್ಟಿಕಲ್ ಡಿಸ್ಟ್ರಿಬ್ಯೂಟ್ ಆಗೋದನ್ನ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀರಾ. ದಟ್ ಸಿಗ್ಮಾ ಇಸ್ ಈಕ್ವಲ್ ಟು Q by A. Sigma is equal to Q by A. ಅವಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ V is equal to QD divided by A epsilon naught. V is equal to QD divided by A epsilon naught. So C is equal to capacitance of the capacitor is formula C is equal to Q by V. ಅವಾಗ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ C is equal to Q divided by V is QD divided by A epsilon naught. QD divided by A epsilon naught. So Q and Q get cancel. ಅವಾಗ C is equal to epsilon naught A divided by D. Epsilon naught A divided by D. So this is the capacitance of the capacitor. In between the ಎರಡು ಕಂಡಕ್ಟರ್ ಮಧ್ಯೆ ಏನಿದೆ ಏರ್ ಮೀಡಿಯಂ ಇದ್ದಾಗ capacitance of the capacitor is epsilon naught A divided by D. ಸೊ ಇನ್ ದ ಕೇಸ್ ಇವೆರಡರ ಮಧ್ಯೆ ಎರಡು ಪ್ಲೇಟ್ ಮಧ್ಯೆ ನಾವೇನಾದರೂ ಸಮ್ ಮೀಡಿಯಂ ಅಥವಾ ಡೈಎಲೆಕ್ಟ್ರಿಕ್ ಮೀಡಿಯಂ ಆಫ್ ದ ಡೈಎಲೆಕ್ಟ್ರಿಕ್ ರಿಲೇಟಿವ್ ಪರ್ಮಿಬಿಲಿಟಿ ಎಕ್ಸಲನ್ ಆರ್ ಏನಾದರೂ ಫಿಲ್ ಮಾಡಿದ್ರೆ ಅಟ್ ದಟ್ ಟೈಮ್ ಇನ್ ಗೆಟಿಂಗ್ ದ ಈಕ್ವೇಶನ್ ಸಿ ಈಸ್ ಈಕ್ವಲ್ ಟು ಎ ಎಕ್ಸಲನ್ ನಾಟ್ ಎಕ್ಸಲನ್ ಆರ್ ಡಿವೈಡೆಡ್ ಬೈ ಡಿ. ಸೊ ಅಲ್ಲಿಗೆ capacitance of the capacitor is directly proportional to the area. If area is increases, capacitance of the capacitor also increase ಆಗ್ತಾ ಹೋಗುತ್ತೆ. ಅಂದರೆ ಏರಿಯಾನ ಜಾಸ್ತಿ ಮಾಡ್ತಾ ಹೋದರೆ ಚಾರ್ಜ್ ಪಾರ್ಟಿಕಲ್ ಸ್ಟೋರೇಜ್ ಆಲ್ಸೋ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಪ್ರೇಷನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಏನಾದರೂ ಇನ್ಕ್ರೀಸ್ ಆದರೆ capacitance is ಡಿಕ್ರೀಸಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ capacitance of the capacitor is directly proportional to the area of the plate and inversely proportional to the separation between the plates. Okay, these are the capacitance of parallel plate capacitor. Next, series combination of the capacitor. What is the meaning of series combination? Series ಅಂತಂದ್ರೆ ನಮಗೆ ಏನಾಗುತ್ತೆ ಲೈನ್ ಬೈ ಲೈನ್ ನ ನಾವು ಜೋಡಿಸ್ತಾ ಹೋಗೋದನ್ನ ನಾವು ಸೀರೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಂತ ಹೇಳ್ಬೋದು, ಒನ್ ಎಂಡ್ ಆಫ್ ದ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ದ ಅನದರ್ ಎಂಡ್. ಒನ್ ಎಂಡ್ ಆಫ್ ದ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ದ ಅನದರ್ ಎಂಡ್ ಆಫ್ ದ ಅನದರ್ ಕೆಪಾಸಿಟರ್ ಇಸ್ ಕಾಲ್ಡ್ ಆಸ್ ಸೀರೀಸ್ ಕಾಂಬಿನೇಷನ್. ಅಥವಾ ಇನ್ನೂ ಒಂದು ನಿಮಗೆ ಹೇಳ್ತಾ ಹೋಗ್ಬೋದು, ಏನಂತ ಹೇಳ್ಬೋದು ಅಂತಂದ್ರೆ ನೆಗೆಟಿವ್ ಪ್ಲೇಟ್ ಆಫ್ ದ ಒನ್ ಆಫ್ ದ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ plate of the another capacitor. ನೆಗೆಟಿವ್ ಪ್ಲೇಟ್ ಆಫ್ ದ ಒನ್ ಕಂಡಕ್ಟರ್ ಅಥವಾ ಒಂದು ಕೆಪಾಸಿಟರ್ದು ನೆಗೆಟಿವ್ ಪ್ಲೇಟ್ ಏನಾಗಿರುತ್ತೆ, ಇನ್ನೊಂದು ಕೆಪಾಸಿಟರ್ನ ಪಾಸಿಟಿವ್ ಪ್ಲೇಟ್ ಏನಾದರೂ ಕನೆಕ್ಷನ್ ಆಗಿದ್ರೆ ಅದನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಮಗೆ 3 ಕೆಪಾಸಿಟರ್ನ ತಗೊಂಡಿದ್ದೀವಿ. ಫಸ್ಟ್ ಕೆಪಾಸಿಟರ್ ಆಫ್ ದ ಕೆಪಾಸಿಟೆನ್ಸ್ ಏನಾಗಿದೆ C1, ಸೆಕೆಂಡ್ ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಏನಿದೆ C2 ಇದೆ, ಥರ್ಡ್ ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಏನಿದೆ C3 ಇದೆ. ಓಕೆ, ಇನ್ ಸೀರೀಸ್ ಕಾಂಬಿನೇಷನಲ್ಲಿ ನಿಮಗೆ ಈ ಡಿರೈವೇಷನ್ ನೀವು ಮಾಡಬೇಕು ಅಂತಂದರೆ ಮೇಯ್ನಾಗಿ ಏನು ನೆನಪಿಟ್ಕೋಬೇಕು ಅಂತಂದರೆ ಇಲ್ಲಿ ಏನು ವೇರಿಯೇಷನ್ ಆಗುತ್ತೆ, ಏನು ಕಾನ್ಸ್ಟೆಂಟ್ ಇರುತ್ತೆ ಅಂತ ತಿಳ್ಕೊಬೇಕು. ಓಕೆ, ಸೊ ಏನು ವೇರಿಯೇಷನ್ ಆಗುತ್ತೆ ಅಂದರೆ ಇಲ್ಲಿ ನಮಗೆ ಏನು ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀರಾ ದಟ್ ಪೊಟೆನ್ಷಿಯಲ್ ಡಿಸ್ಟ್ರಿಬ್ಯೂಟೆಡ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಕೆಪಾಸಿಟರ್. ಅಂದರೆ ನಮಗೆ ಇಲ್ಲಿ ಈ ಕೆಪಾಸಿಟೆನ್ಸ್ ಏನಾಗುತ್ತೆ, ಪೊಟೆನ್ಷಿಯಲ್ ಏನಾಗುತ್ತೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈ 2-3 ಕೆಪಾಸಿಟರ್ನ ಸೀರೀಸ್ ಕನೆಕ್ಷನ್ ಮಾಡಿದ್ರ ಆ ಸೀರೀಸ್ ಕನೆಕ್ಷನ್ ಮಾಡೋದಕ್ಕೆ ಒಂದು ಸಮ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡಿರ್ತೀವಿ. ಆ ಪೊಟೆನ್ಷಿಯಲ್ ಏನಾಗುತ್ತೆ, ಸಮ್ ಪೊಟೆನ್ಷಿಯಲ್ ಇಲ್ಲಿ ಡ್ರಾಪ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ 100 ವೋಲ್ಟ್ ಪೊಟೆನ್ಷಿಯಲ್ನ ನೀವು ಅಪ್ಲೈ ಮಾಡಿದ್ರೆ ಇಲ್ಲೊಂದು 33 ವೋಲ್ಟ್ ಡ್ರಾಪ್ ಆಗುತ್ತೆ, ಅಗೇನ್ ಇಲ್ಲೊಂದು 33 ವೋಲ್ಟ್ ಡ್ರಾಪ್ ಆಗುತ್ತೆ, ಇಲ್ಲೊಂದು 33 ವೋಲ್ಟ್ ಡ್ರಾಪ್ ಆಗುತ್ತೆ. ಸೊ ಈ ಥರ ಪೊಟೆನ್ಷಿಯಲ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಓಕೆ, ದ ಚಾರ್ಜ್ ಈಸ್ ರಿಮೈನ್ ಸೇಮ್. ಚಾರ್ಜ್ ಏನಾಗಿರುತ್ತೆ ಕ್ಯೂ ವ್ಯಾಲ್ಯೂ, ಚಾರ್ಜ್ ಈಸ್ ರಿಮೈನ್ ಸೇಮ್, ಪೊಟೆನ್ಷಿಯಲ್ ಈಸ್ ವೇರಿಯಿಂಗ್. ಸೊ ಈ ಪೊಟೆನ್ಷಿಯಲ್ V1 is the potential drop across the capacitor. ಅಂದರೆ ಕೆಪಾಸಿಟರ್ C1 ಹತ್ರ ಏನು ಪೊಟೆನ್ಷಿಯಲ್ ಲಾಸ್ ಆಗುತ್ತೆ ಅಂದರೆ ಅದು V1. V2 is the ಯಾವುದು ಸೆಕೆಂಡ್ ಕೆಪಾಸಿಟರ್ದು ಪೊಟೆನ್ಷಿಯಲ್, V3 is the ಥರ್ಡ್ ಕೆಪಾಸಿಟರ್ದು ಪೊಟೆನ್ಷಿಯಲ್. ಅಲ್ಲಿಗೆ ಆ ಮೂರದು ಪೊಟೆನ್ಷಿಯಲ್ ನಾವು ಆ್ಯಡ್ ಮಾಡಿದ್ರೆ ನೀವು ಇನಿಷಿಯಲಿ ಏನು ಅಪ್ಲೈ ಮಾಡಿರ್ತೀರ ಅದಕ್ಕೆ ಕರೆಕ್ಟ್ ಈಕ್ವಲ್ ಆಗುತ್ತೆ. ಅಲ್ಲಿಗೆ V is equal to ಏನು ತಗೋಬೋದು, V1 plus V2 plus V3.
V1 plus V2 plus V3. By the definition of capacitance, ಅಲ್ಲಿ ನಮಗೆ ಫಾರ್ಮುಲಾ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಸೊ ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ ಅಂತಂದರೆ ಪೊಟೆನ್ಷಿಯಲ್ ಆಫ್ ದ ಫಸ್ಟ್ ಕೆಪಾಸಿಟರ್ ಕ್ಯೂ ಈಸ್ ರಿಮೈನ್ ಸೇಮ್. ಸೊ ಕ್ಯೂ ಬೈ ಸಿ ಒನ್. ಸೊ V2 is equal to Q by C2 and V3 is equal to Q by C3. ಸೊ ಈ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತಾ ಹೋಗಿ, ಈ ಫಾರ್ಮುಲಾಗೆ ಆ ವ್ಯಾಲ್ಯೂಸ್ನ ಅಪ್ಲೈ ಮಾಡಿದ್ರೆ Q by C is equal to Q by C1 plus Q by C2 plus Q by C3. ಸೊ ಇದರಲ್ಲಿ ಏನು ಕಾಮನ್ ತಗೋಬೋದು? Q is taken the common. ಸೊ ಇಷ್ಟರಲ್ಲಿ Q ಕಾಮನ್ ತಗೊಂಡ್ರೆ Q by C is equal to Q is taken common 1 by C1 plus 1 by C2 plus 1 by C3. 1 by C1 plus 1 by C2 plus 1 by C3. So Q get cancelled. 1 by C is equal to 1 by C1 plus 1 by C2 plus 1 by C3. So ಅಲ್ಲಿಗೆ ಏನಂತ ಹೇಳ್ಬೋದು? The reciprocal of this C is called as effective capacitance. ಸಿನ ನಾವೇನಂತ ಕರಿತೀವಿ? ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ದ ರೆಸಿಪ್ರೋಕಲ್ ಆಫ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಈಸ್ ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟೆನ್ಸ್. ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟೆನ್ಸ್. ಸೊ ಅಲ್ಲಿ ನಮಗೇನಂತೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಈಸ್ ಲೆಸ್ ದೆನ್ ಕಂಪೇರ್ ಟು ದ ಕಾಂಬಿನೇಷನ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟೆನ್ಸ್. ಇಲ್ಲಿ ನಾವೇನಂತ ಹೇಳ್ಬೋದು? ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ದ ಸೀರೀಸ್ ಕಾಂಬಿನೇಷನ್ ಈಸ್ ಲೆಸ್ ದೆನ್ ಲೀಸ್ಟ್ ಆಫ್ ಆಲ್ ದ ಇಂಡಿವಿಜುವಲ್ ಕೆಪಾಸಿಟೆನ್ಸ್. ಈ ಎಲ್ಲ ಇಂಡಿವಿಜುವಲ್ ಕೆಪಾಸಿಟೆನ್ಸ್ ಏನಿದೆ, ಕೆಪಾಸಿಟೆನ್ಸ್ ಇದ್ರದ್ದು ಇನಿಷಿಯಲಿ ನಮಗೇನಿರುತ್ತೆ C1 C2 C3 ವ್ಯಾಲ್ಯೂ ಏನಿದೆ, ಅವು ಯಾವ ಮೂರು ವ್ಯಾಲ್ಯೂಗಿಂತ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಓಕೆ, ಬಿಕಾಸ್ ರೆಸಿಪ್ರೋಕಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತಂದರೆ ಒನ್ ಸೈಡ್ ಆಫ್ ದ ಪ್ಲೇಟ್ ಆಲ್ ಕೆಪಾಸಿಟರ್, ಎಲ್ಲ ಕೆಪಾಸಿಟರ್ ಒನ್ ಪ್ಲೇಟ್ ಏನಾಗಿರುತ್ತೆ? ಒನ್ ಟರ್ಮಿನಲ್ಲಿ ಕನೆಕ್ಟ್ ಆಗಿರುತ್ತೆ. ಅದೇ ಅನದರ್ ಸೈಡ್ ಅನ್ನುತ್ತೆ ಇನ್ನೊಂದು ಟರ್ಮಿನಲ್ಲಿ ಕನೆಕ್ಟ್ ಆಗಿರುತ್ತೆ. ಅಥವಾ ಇನ್ನೊಂದು ಏನಂತ ಹೇಳ್ಬೋದು? ಕೆಪಾಸಿಟರ್, ಎಲ್ಲ ಕೆಪಾಸಿಟರ್ನ ಪಾಸಿಟಿವ್ ಟರ್ಮಿನಲ್ ಈಸ್ ಕನೆಕ್ಟೆಡ್ ಟು ಈಚ್ ಅದರ್, ಮತ್ತು ಎಲ್ಲ ಕೆಪಾಸಿಟರ್ನ ನೆಗೆಟಿವ್ ಟರ್ಮಿನಲ್ ಏನಾಗಿರುತ್ತೆ? ಕನೆಕ್ಷನ್ ಆಗಿರುತ್ತೆ. ಓಕೆ, ನೋಡಿ, ಇದ್ರ ಪಾಸಿಟಿವ್ ಟರ್ಮಿನಲ್ ಈಸ್ ಕನೆಕ್ಟೆಡ್ ಟು ದ ಅನದರ್ ಪಾಸಿಟಿವ್ ಟರ್ಮಿನಲ್, ಅನದರ್ ಪಾಸಿಟಿವ್ ಟರ್ಮಿನಲ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಪೊಟೆನ್ಷಿಯಲ್. ಅದೇ ಥರ ನೆಗೆಟಿವ್ ಪೊಟೆನ್ಷಿಯಲ್ ಕೆಪಾಸಿಟರ್ ಎಲ್ಲ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನಾಗಿದೆ? ನೆಗೆಟಿವ್ ಪೊಟೆನ್ಷಿಯಲ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಏನು ವೇರಿಯೇಷನ್, ಇಲ್ಲಿ ನಾವೇನು ಮಾಡ್ತೀವಿ? ಪೊಟೆನ್ಷಿಯಲ್ ವಿನ ಅಪ್ಲೈ ಮಾಡ್ತೀವಿ. ಈ ಪೊಟೆನ್ಷಿಯಲ್ ಈಸ್ ರಿಮೈನ್ಸ್ ಸೇಮ್ ಫಾರ್ ಆಲ್ ದ ಚಾರ್ಜ್ ಪಾರ್ಟಿಕಲ್. ಅಂದರೆ ನಾವಿಲ್ಲಿ ಎಷ್ಟು 100 ವೋಲ್ಟ್ ಅಪ್ಲೈ ಮಾಡ್ತೀವಿ, ಈ 100 ವೋಲ್ಟು ಎಲ್ಲ ಕೆಪಾಸಿಟರ್ಗೂ ಹೋಗ್ತಾ ಇದೆ. ಅಂದರೆ ನಮಗೆ ಪೊಟೆನ್ಷಿಯಲ್ ಈಸ್ ಸೇಮ್ ಆನ್ ಈಚ್ ಕೆಪಾಸಿಟರ್. ನಮಗಿಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅಂತಂದರೆ ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ the net charge of the combination is equal to sum of the charge on first capacitor, second capacitor and third capacitor. So ಅಲ್ಲಿಗೆ Q1 is equal to C1V and Q2 is equal to C2V and Q3 is equal to C3V and net charge Q is equal to CV. CV ಅಂತಂದ್ರೆ that C is the total capacitance of this capacitor. ಎಲ್ಲ ಟೋಟಲ್ ಕೆಪಾಸಿಟೆನ್ಸ್ನ C ಅಂತ ತಗೊಂತೀವಿ. V ಅಂತಂದ್ರೆ ಅಪ್ಲೈಡ್ ಪೊಟೆನ್ಷಿಯಲ್. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ, ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಿ. Q1 ವ್ಯಾಲ್ಯೂ, Q2 ವ್ಯಾಲ್ಯೂ, Q3 ವ್ಯಾಲ್ಯೂ ಅಂಡ್ Q ವ್ಯಾಲ್ಯೂನ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ CV is equal to C1V plus C2V plus C3V. ಸೊ ಇಲ್ಲಿ ಏನು ಕಾಮನ್ ತಗೊಂತೀರಾ? CV is equal to V is taken common C1 plus C2 plus C3. So ಅಲ್ಲಿಗೆ V and V get cancel. C is equal to C1 plus C2 plus C3. ಸೊ ಅಲ್ಲಿಗೆ ಏನಂತ ಹೇಳ್ಬೋದು? C is the summation of I is equal to 1 to N Ci. So effective capacitance is the sum of the individual capacitance. ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್ C ಏನಾಗಿರುತ್ತೆ? ಎಲ್ಲ ಕೆಪಾಸಿಟೆನ್ಸ್ನ ಆ್ಯಡ್ ಅಪ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಆ್ಯಂಡ್ ಇಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಪ್ಯಾರಲಲ್ ಕಾಂಬಿನೇಷನ್ ಏನಾಗಿದೆ? ಟೋಟಲ್ ಲಾಸ್ಟ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ C equivalent is more compared to the individual capacitance in parallel combination. ಅಂದರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಲ್ಲ ಇಂಡಿವಿಜುವಲ್ ಕೆಪಾಸಿಟರ್ಗಿಂತ ಜಾಸ್ತಿ ಇರುತ್ತೆ. ಯಾವಾಗ ಅಂತಂದರೆ ಪ್ಯಾರಲಲ್ ಕಾಂಬಿನೇಷನಲ್ಲಿ. ಓಕೆ,
ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್, ಇದನ್ನ ಡಿಫ್ರೆನ್ಸ್ ಕೇಳ್ತಾರೆ, ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ ಸೀರೀಸ್ ಕಾಂಬಿನೇಷನ್ ಏನಾಗಿರುತ್ತೆ, ರೆಸಿಪ್ರೋಕಲ್ ಆಫ್ ದ ಈಕ್ವಿಲೆಂಟ್ ಕೆಪಾಸಿಟೆನ್ಸ್ ಈಸ್ ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ಇಂಡಿವಿಜುವಲ್ ಕೆಪಾಸಿಟೆನ್ಸ್ ಅಂತ ಹೇಳ್ತೀರಾ. ಇಲ್ಲಿ ದ ಈಕ್ವಿಲೆಂಟ್ ಕೆಪಾಸಿಟೆನ್ಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ದ ಈಕ್ವಿಲೆಂಟ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ, ಸ್ಮಾಲ್ ಕಂಪೇರ್ಡ್ ಟು ದ ಇಂಡಿವಿಜುವಲ್ ಕೆಪಾಸಿಟೆನ್ಸ್, ಇನ್ ಪ್ಯಾರಲಲ್ ಅಲ್ಲಿ ಲಾರ್ಜ್ ಇರುತ್ತೆ. ಓಕೆ, ಆ್ಯಂಡ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಇಸ್ ಸೇಮ್, ಇಲ್ಲಿ ನಮಗೇನಿರುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಸೇಮ್ ಇರುತ್ತೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಎನಿ ಕೆಪಾಸಿಟರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಾಲಿಟಿ, ಇಲ್ಲಿ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಈಸ್ ಪ್ರೊಪೋರ್ಷನಲ್ ಟು ದ ಕೆಪಾಸಿಟೆನ್ಸ್, ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಸೊ ಎನರ್ಜಿ, ಟೋಟಲ್ ಎನರ್ಜಿ ಎಷ್ಟು ಸ್ಟೋರೇಜ್ ಆಗ್ತಿದೆ, ಯಾಕೆಂದರೆ ಒಂದು ಚಾರ್ಜ್ ಪಾರ್ಟಿಕಲ್ನ ಇನ್ನೊಂದು ಪಾಯಿಂಟಿಗೆ ನಾವೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಮೂಮೆಂಟ್ ಆಫ್ ಚಾರ್ಜ್ ಪಾರ್ಟಿಕಲ್ ಆಗ್ತಿದೆ. ಸೊ ಏನು ಮಾಡ್ತೀವಿ, ಸಮ್ ಪೊಟೆನ್ಷಿಯಲ್ ವಿನ ಅಪ್ಲೈ ಮಾಡಿಬಿಟ್ಟು ಇಲ್ಲಿಂದ ಇರೋ ಚಾರ್ಜ್ ಪಾರ್ಟಿಕಲ್ ಈ ಕಡೆ ಮೂವ್ ಆಗ್ತಾ ಇದೆ ಬೈ ಯೂಸಿಂಗ್ ದಿಸ್ ಪೊಟೆನ್ಷಿಯಲ್. ಆದರೆ ಪೊಟೆನ್ಷಿಯಲ್ ಅನ್ನೋದೇನು, ಒಂದು ಸಮ್ ಫೋರ್ಸ್ನ ಯೂಸ್ ಮಾಡಿಕೊಂಡು ಚಾರ್ಜ್ ಪಾರ್ಟಿಕಲ್ನ ಡಿಸ್ಪ್ಲೇಸ್ಮೆಂಟ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ನಮಗೇನಾಗುತ್ತೆ, ಸಮ್ ವರ್ಕ್ ಆಗ್ತಾ ಹೋಗುತ್ತೆ. ಆ ವರ್ಕ್ನೇ ನಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅಲ್ಲಿ ನಮಗೇನಾಗುತ್ತೆ, ಸಮ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಓಕೆ, ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಕೆಪಾಸಿಟರ್ ಈಸ್ ಈಕ್ವಲೆಂಟ್ ಟು ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಫ್ರಮ್ ಒನ್ ಪ್ಲೇಟ್ ಟು ಅನದರ್ ಪ್ಲೇಟ್. ಅಂದರೆ ಇದರಲ್ಲಿರೋ ಚಾರ್ಜ್ ಪಾರ್ಟಿಕಲ್ನ ಇದ್ರ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋದನ್ನೇ ನಾವೇನಂತೀವಿ, ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಸೊ ಇಲ್ಲಿ ನಾವೇನು ಮಾಡ್ತೀರಾ, ಚಾರ್ಜ್ ಅಂದರೆ ಚಾರ್ಜಿಂಗ್ ಸ್ಟಾರ್ಟ್ ಮಾಡ್ತೀವಿ, ಸಮ್ ಪೊಟೆನ್ಷಿಯಲ್ ವಿನ ಅಪ್ಲೈ ಮಾಡ್ತೀರಾ ಇನ್ ಬಿಟ್ವೀನ್ ದೀಸ್ ಟೂ ಪ್ಲೇಟ್ಸ್. ಎರಡು ಪ್ಲೇಟ್ ಮಧ್ಯೆ ನಾವೇನು ಮಾಡ್ತೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಪ್ಲೈ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದಾಗ the charge particle, it is moving against to the some potential difference. ಅಂದರೆ ನಮಗೆ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಮೂವ್ ಆಗ್ತದೆ, ಚಾರ್ಜ್ ಪಾರ್ಟಿಕಲ್ ಏನಾಗ್ತದೆ ಈ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಎಗೇನೆಸ್ಟ್. ಅದನ್ನು ನಾವೇನಂತೀವಿ, ಅಲ್ಲಿ ನಮಗೇನಾಯಿತು, ಬೈ ಯೂಸಿಂಗ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಥವಾ ಪೊಟೆನ್ಷಿಯಲ್ ಎನರ್ಜಿ, ಸೊ ಅಥವಾ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದ್ರಿಂದ ಆ ಎಲೆಕ್ಟ್ರಿಕ್ ಫೀಲ್ಡಿಂದ ಫೋರ್ಸಿಂದ ಯೂಸ್ ಮಾಡಿಕೊಂಡು ದ ಚಾರ್ಜ್ ಪಾರ್ಟಿಕಲ್ ಮೂವ್ಮೆಂಟ್ ಆಗ್ತಿದೆ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, ಅದನ್ನು ನಾವೇನಂತ ಕರಿತೀವಿ, ವರ್ಕ್ ಈಸ್ ಸ್ಟೋರ್ಡ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಕೆಪಾಸಿಟರ್. ಅಂದರೆ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಚಾರ್ಜ್ ಪಾರ್ಟಿಕಲ್ ಜಂಪ್ ಆಗ್ತಾ ಇದೆ ಬೈ ಯೂಸಿಂಗ್ ದ ಪೊಟೆನ್ಷಿಯಲ್ನ ಯೂಸ್ ಮಾಡಿಕೊಂಡು ಜಂಪ್ ಆಗ್ತಿದೆ, ಅಂದರೆ ಸಮ್ ಫೋರ್ಸ್ನ ಯೂಸ್ ಮಾಡಿಕೊಂಡು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಅದನ್ನು ನಾವೇನಂತ ಕರಿತೀವಿ, ವರ್ಕ್ ಅಂತ ಕರಿತೀವಿ. ಆ ವರ್ಕ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಅಂತ ಕರಿತೀರ. ಓಕೆ, ಸೊ ಅಲ್ಲಿಗೆ ಇಫ್ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಪಾರ್ಟಿಕಲ್, ಡಿ ಕ್ಯೂ ಚಾರ್ಜ್ ಪಾರ್ಟಿಕಲ್, ಇಟ್ ಈಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಟ್ ಟು ಅನದರ್ ಪ್ಲೇಟ್ ಅಗೇನ್ಸ್ಟ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಆಪೋಸಿಟ್ ಆಗಿ ಮೂವ್ ಆಗ್ತದೆ. ಸೊ ಚೇಂಜ್ ಆಫ್ ವರ್ಕ್ ಡನ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಡಿ ಕ್ಯೂ. ಓಕೆ, ವಿ ಇಂಟು dq, v is equal to ಏನು ಗೊತ್ತಿದೆಲ್ವಾ, q by c into dq. This one is small amount of dq ಚಾರ್ಜ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಆಗ್ತಿರೋ ವರ್ಕ್ ಡನ್ ಈಸ್ ಡಿ ಡಬ್ಲ್ಯೂ, ಅಲ್ಲಿ ಆಗ್ತಿರೋ ವರ್ಕ್ ಡನ್ ಈಸ್ ಡಿ ಡಬ್ಲ್ಯೂ. ಅದೇ ಥರ ಇಲ್ಲಿರೋ ಎಲ್ಲ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಿದೆ ಅಂತಂದರೆ ದಟ್ ಒನ್ ಈಸ್ ಕಾಲ್ಡ್ ಆಸ್ ಟೋಟಲ್ ವರ್ಕ್ ಡನ್. ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ. ಇಂಟಿಗ್ರೇಷನ್ ಎಲ್ಲಿಂದ, ಝೀರೋ ಚಾರ್ಜ್ ಅಂದರೆ ನಾವು ಪೊಟೆನ್ಷಿಯಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾವ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇರಲ್ಲ, ಅಂದರೆ ಝೀರೋ ಚಾರ್ಜ್. ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ಮೇಲೆ ಟೋಟಲ್ ಎನರ್ಜಿ ಸ್ಟೋರೇಜ್ ಆಗ್ತಿದೆ ಅಂತಂದ್ರೆ ಎಷ್ಟು ಚಾರ್ಜ್ ಪಾರ್ಟಿಕಲ್ ಇದರಲ್ಲಿರೋ ಎಲ್ಲ ಕ್ಯೂ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಮೂವ್ ಆಗುತ್ತೆ. ಓಕೆ, ಸೊ ಅವಾಗ ಏನಾಯ್ತು, ಝೀರೋ ಇಂದ ಕ್ಯೂ ವರೆಗೂ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗೋದಕ್ಕೆ ಎಷ್ಟು ಎನರ್ಜಿ ಅಥವಾ ಫೋರ್ಸ್ ಯೂಸ್ ಮಾಡ್ತೀರಾ ಅದನ್ನೇ ನಾವು ಟೋಟಲ್ ವರ್ಕ್ ಡನ್ ಅಂತ ಕರಿತೀವಿ. ಸೊ ದ ಟೋಟಲ್ ವರ್ಕ್ ಡನ್ ಇಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಅಥವಾ ಎನರ್ಜಿ ಸ್ಟೋರ್ಡ್ ಅಂತ ಕರಿತೀರಾ. ಸೊ ಅಲ್ಲಿಗೆ ಝೀರೋ ಟು ಇಂಟಿಗ್ರೇಷನ್ ಝೀರೋ ಟು ಕ್ಯೂ ಬೈ ಸಿ ಇಂಟು ಡಿ ಕ್ಯೂ. So C is constant. So C is constant ಅಂದರೆ 1 by C integration of Q into dQ. Integration of Q is taken as 1 by C Q square 1 by C Q square of the limit 0 to Q. So like apply ಮಾಡಿದ್ರೆ ಏನಾಗುತ್ತೆ, U is equal to 1 Q square divided by 2. ಓಕೆ, ಸೊ ಇಂಟಿಗ್ರೇಷನ್ ನಿಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಸೊ ಇಲ್ಲೇನಿದೆ ಪವರ್ 1 ಇದೆ, 1 ಪ್ಲಸ್ 1 ಅಂತಂದರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2. ಸೊ ಅವಾಗ ಏನಾಯಿತು, 1 by 2 q square by c. This is the one energy equation. ನಿಮಗೆ ಆಲ್ರೆಡಿ ಇನ್ನೊಂದು ಈಕ್ವೇಷನ್ ಗೊತ್ತಿದೆಯಲ್ಲ, q is equal to cv.
ಕ್ಯೂ ಇಸ್ ಈಕ್ವಲ್ ಟು ಈ ಈಕ್ವೇಷನ್ಗೆ ಕ್ಯೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಯು ಇಸ್ ಈಕ್ವಲ್ ಟು 1/2 ಕ್ಯೂ ಅಂದರೆ ಏನು ಸಿ ವಿ ಅಂದರೆ ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ. ಅವಾಗ 1 ಸಿ ಗೆಟ್ ಕ್ಯಾನ್ಸಲ್. ಸೊ ಯು ಇಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವೇರ್. ದಿಸ್ ದ ಅನದರ್ ಫಾರ್ಮೇಷನ್ ಆಫ್ ಎನರ್ಜಿ ಈಕ್ವೇಷನ್. ಆ್ಯಂಡ್ ಅಗೈನ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಸಿ ವ್ಯಾಲ್ಯೂ. ಸಿ ಇಸ್ ಈಕ್ವಲ್ ಟು ಏನು ಕ್ಯೂ ಬೈ ವಿ. ಹೌದಾ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೇನು ಬರುತ್ತೆ, ಕ್ಯೂ ಬೈ ವಿನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅಥವಾ ಈ ಈಕ್ವೇಷನ್ಗೆ ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿನೇ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಯು ವಿಲ್ ಗೆಟಿಂಗ್ ಈಕ್ವೇಷನ್ ಯು ಇಸ್ ಈಕ್ವಲ್ ಟು ಹಾಫ್ ಕ್ಯೂ ವಿ. ಹಾಫ್ ಕ್ಯೂ ವಿ ಅಥವಾ ಯಾವ ಥರ ಹೇಳ್ತೀರ ಅಂತಂದರೆ ದಿಸ್ ಸಿ ಇಸ್ ಈಕ್ವಲ್ ಟು ವಾಟ್ ಕ್ಯೂ ಬೈ ವಿನಾ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ಈ ಈಕ್ವೇಷನ್ಗೆ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಯು ಇಸ್ ಈಕ್ವಲ್ ಟು 1/2 ಕ್ಯೂ ಡಿವೈಡೆಡ್ ಬೈ ವಿ ಇಂಟು ವಿ ಸ್ಕ್ವೇರ್. ಸೊ ವಿ ಆ್ಯಂಡ್ ವಿ ಗೆಟ್ ಕ್ಯಾನ್ಸಲ್. ಯು ಗೆಟಿಂಗ್ ಯು ಇಸ್ ಈಕ್ವಲ್ ಟು ಹಾಫ್ ಕ್ಯೂ ವಿ. ದಿಸ್ ದ ಅನದರ್ ಫಾರ್ಮೇಷನ್. ಸೊ ಇಲ್ಲಿ ನಿಮಗೆ 3 ಡಿಫ್ರೆಂಟ್ ಈಕ್ವೇಷನ್ನ ಕೊಟ್ಟಿದ್ದಾರೆ. ಯು ಇಸ್ ಈಕ್ವಲ್ ಟು ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ, ಯು ಇಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವೇರ್ ಆ್ಯಂಡ್ ಯು ಇಸ್ ಈಕ್ವಲ್ ಟು ಹಾಫ್ ಕ್ಯೂ ವಿ. ಏನಕ್ಕೆ ಅಂತಂದರೆ ನಿಮಗೆ ಪ್ರಾಬ್ಲಮಲ್ಲಿ ಸಮ್ಟೈಮ್ಸ್ ಟೆನ್ಸ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೋದು, ಮತ್ತು ಕೆಪಾಸಿಟೆನ್ಸ್ ಮತ್ತು ಪೊಟೆನ್ಷಿಯಲ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ, ಚಾರ್ಜ್ ಮತ್ತು ಪೊಟೆನ್ಷಿಯಲ್ ಕೊಟ್ಟರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ ಇದ್ರ ಮೇಲೆ ನಾವು ಈ ಫಾರ್ಮುಲಾಸ್ನ ಯೂಸ್ ಮಾಡ್ಕೊತ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಇದುವರೆಗೂ ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಕೆಪಾಸಿಟರ್ ಅಂದ್ರೇನು, ಆಮೇಲೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದ್ರೇನು, ಆಮೇಲೆ ಸ್ಟೋರೇಜ್ ಆಫ್ ಕೆಪಾಸಿಟರಲ್ಲಿ ನಮಗೆ ಯಾವ ಥರ ಎನರ್ಜಿ ಸ್ಟೋರೇಜ್ ಆಗುತ್ತೆ, ಆಮೇಲೆ ಕಾಂಬಿನೇಷನ್ ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಕೆಪಾಸಿಟರ್ನ ನಾವು ನೋಡಿದ್ವಿ. ಅದಾದಮೇಲೆ ವಾಟ್ ಇಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇಷ್ಟನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಈ ಎಂಟೈರ್ ಸೆಕೆಂಡ್ ಚಾಪ್ಟರ್ದು ನಾವು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಅಲ್ಲಿಗೆ ಇನ್ನು coming to the next class. I have to see you in the next class. Thank you.